ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು 10th ಸಬ್ಜೆಕ್ಟ್ನ 10th ಕ್ಲಾಸ್ನ ಇಂಗ್ಲೀಷ್ LBA ಕ್ವಶನ್ಸ್ನ ನೋಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಕ್ಲಾಸ್ ಮಾಡಿದ್ರು ಕೂಡ 10th LBA ಮುಗಿಸ್ಕೊಡಿ ಅನ್ನೋತಕ್ಕಂಥದ್ದೇ ಕಮೆಂಟ್ ಬರ್ತಾ ಇದೆ. ಸೊ ದ್ಯಾಟ್ಸ್ ವೈ ಐ ಆಮ್ ಕಂಟಿನ್ಯೂಯಿಂಗ್ ಹಿಯರ್. ಸೊ ಲೆಟ್ ಅಸ್ ಸಿ, ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಸೊ ಯಾರೆಲ್ಲ ಹೊಸದಾಗಿ ಇವತ್ತು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಸೊ ಥರ್ಡ್ ಪ್ರೋಸ್ ಕಡೆ ಇದ್ದೀವಿ ನಾವು. ಫಸ್ಟ್ ಮತ್ತು ಸೆಕೆಂಡ್ ಎರಡು ಕೂಡ ಮುಗ್ದಿದೆ. ಸೊ ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗ್ನ ನೋಡಬೇಕಾಗಿದೆ ನಾವು. ಸೊ ಫಸ್ಟ್ ಕ್ವಶನ್, ದ ಓಲ್ಡ್ ಮ್ಯಾನ್ ಹಗ್ ಈಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಅ ಟಾಟ್ ಅಂತ ಇದೆ. ಓಕೆ, ಸೊ ಇಲ್ಲೇನಾಗುತ್ತೆ ಕ್ವಶನ್ ಟ್ಯಾಗ್. ಸೊ ಫಸ್ಟ್ ಇದು ಯಾವ ಒಂದು ಟೆನ್ಸ್ ಅಂತ ನೋಡ್ಕೊಳ್ಳಿ, ಆಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಇದೊಂದು ಪಾಸ್ಟ್ ಟೆನ್ಸ್ ಇದೆ ಫ್ರೆಂಡ್ಸ್. ಓಕೆ, ಸೊ ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ಅದ್ರ ಜೊತೆಗೆ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಏನಾಗುತ್ತೆ, ಹ್ಯಾವ್ ನಾಟ್ ಹಿ ಆಗುತ್ತಾ, ಡಿಡ್ ನಾಟ್ ಹಿ ಆಗುತ್ತಾ, ಹ್ಯಾಸ್ ನಾಟ್ ಹಿ ಆಗುತ್ತಾ, ಅಥವಾ ಈಸ್ ನಾಟ್ ಹಿ ಆಗುತ್ತಾ? ಫ್ರೆಂಡ್ಸ್, ಇಲ್ಲಿ ಪ್ರೆಸೆಂಟ್ ಟೆನ್ಸೇ ಇಲ್ಲ ಅಂದಮೇಲೆ ಪ್ರೆಸೆಂಟ್ ಟೆನ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದೊಂದು ಪಾಸ್ಟ್ ಟೆನ್ಸ್ ಇದೆ, ಆದಾಗ ಹ್ಯಾಸ್ ಕೂಡ ಬರೋದಿಲ್ಲ ಆ್ಯಂಡ್ ಹ್ಯಾವ್ ಕೂಡ ಬರೋದಿಲ್ಲ. ಸೊ ಏನು ಬರುತ್ತೆ ಇಲ್ಲಿ, ಡಿಡ್ ನಾಟ್ ಹಿ ಅಂತ ಬರುತ್ತೆ, ಡಿಡ್ ನಾಟ್ ಹಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್ ಅಂತ ಇದೆ. ರೀಪ್ಲಾಸ್ಟರ್ಡ್ ಅಂದಮೇಲೆ ಇದು ಕೂಡ ಒಂದು ಪಾಸ್ಟ್ ಟೆನ್ಸ್ ಇದೆ ಫ್ರೆಂಡ್ಸ್, ಪಾಸ್ಟ್ ಟೆನ್ಸ್ ಇದೆ, ಅದ್ರ ಜೊತೆಗೆ ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ನೆಗೆಟಿವ್ ಮಾಡಬೇಕಲ್ವಾ ಇವಾಗ. ಸೊ ಡಿಡ್ ನಾಟ್ ದೇ, ಹ್ಯಾಡ್ ನಾಟ್ ದೇ, ಹ್ಯಾವ್ ನಾಟ್ ದೇ ಆರ್ ಡೋಂಟ್ ದೇ ಅಂತ ಇದೆ. ಸೊ ಹಿಯರ್ ಹ್ಯಾಡ್ ನಾಟ್ ದೇ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಹ್ಯಾಡ್ ಬಂದಿದೆಯಲ್ವಾ, ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಅಂತ ಬಂದಾಗ ನೀವು ಕೂಡ ಅದನ್ನು ಹ್ಯಾಡ್ ನಾಟ್ ಅಂತಾನೆ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ದಿಸ್ ಈಸ್ ದ ಆನ್ಸರ್. ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್ನ ಕೇಳಿದ್ದಾರೆ ಅಲ್ವಾ. ಸೊ ಇಫ್ ಕ್ಲಾಸ್ ಕೇಳಿದ್ದಾರೆ, ಒಂದು ನಿಮಿಷ ಪೆನ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಎಸ್, ಸೊ ನೋಡಿ ಕಾನ್ವರ್ಜೇಷನ್ನ ರೀಡ್ ಮಾಡೋಣ. ಸೊ ಇಲ್ಲಿ ರೋಹಿಣಿ ಹೇಳ್ತಿದ್ದಾರೆ, ಜಾನ್ ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮರಾ? ಸೊ ಜಾನ್ ಹೇಳ್ತಿದ್ದಾರೆ, ಓಹ್ ಸಾರಿ. ರೋಹಿಣಿ, ಇಟ್ಸ್ ಓಕೆ. ಸೊ ಜಾನ್, ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮರಾ ವಿ ಡ್ಯಾಶ್ ಟೇಕನ್ ಸಮ್ ಫೋಟೋಗ್ರಾಫ್ಸ್. ಸೊ ಈ ಒಂದು ಕಾನ್ವರ್ಸೇಷನ್ ಇಂದ ನಮಗೇನು ಅರ್ಥ ಆಗ್ತಾ ಇದೆ, ಸೊ ರೋಹಿಣಿ ಕೇಳ್ತಾ ಇದ್ದಾರೆ ಕ್ಯಾಮ್ರಾ ತಗೊಂಡ್ ಬಂದಿದ್ಯಾ ಅಂತ. ಸೊ ಜಾನ್ ಹೇಳ್ತಿದ್ದಾರೆ ಇಲ್ಲ ತಗೊಂಡ್ ಬಂದಿಲ್ಲ ಅಂತ. ಸೊ ಜಾನ್ ಹೇಳ್ತಿದ್ದಾರೆ ಇನ್ ಕೇಸ್ ನಾವೇನಾದ್ರೂ ಕ್ಯಾಮ್ರಾನ ತಗೊಂಡ್ ಬಂದ್ರೆ ಫೋಟೋಗ್ರಾಫ್ಸ್ನ ತಗೋಬಹುದಾಗಿತ್ತು ಅಂತ ಅಲ್ವಾ. ಇಫ್ ನಾನೇನಾದ್ರೂ ಕ್ಯಾಮ್ರಾನ ತಗೊಂಡ್ ಬಂದಿದ್ರೆ ಸೊ ಫೋಟೋಸ್ನ ತಗೋಬಹುದಾಗಿತ್ತು, ಸಮ್ ಫೋಟೋಗ್ರಾಫ್ಸ್ನ ತಗೋಬಹುದಾಗಿತ್ತು ಅಂತ. ಸೊ ಇಲ್ಲಿ ಏನಾಗುತ್ತೆ, ಆಪ್ಷನ್ ಎ ವುಡ್ ನಾಟ್ ಹ್ಯಾವ್, ವುಡ್ ಅಂತ ಆಗುತ್ತಾ ಅಥವಾ ವುಡ್ ಹ್ಯಾವ್ ಆಗುತ್ತಾ ಆ್ಯಂಡ್ ವಿಲ್ ಹ್ಯಾವ್ ಆಗುತ್ತಾ? ಫ್ರೆಂಡ್ಸ್, ವುಡ್ ಹ್ಯಾವ್ ಆಗುತ್ತೆ, ವುಡ್ ಹ್ಯಾವ್ ಆಗುತ್ತೆ. ಓಕೆ, ಸೊ ಇದೇ ಯಾಕಾಗುತ್ತೆ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ನೀವು ಇಫ್ ಕ್ಲಾಸ್ ಮಾಡ್ಲಿಕ್ಕೆ 1 hour ಬೇಕಾಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ನೋಡಿ, ಚೈತ್ರ, ಯು ಮಿಸ್ಡ್ ದ ಟ್ರೈನ್ ಡಿಡ್ ನಾಟ್ ಯು? ಸೊ ಇಲ್ಲಿ ಸೈನಾ ಏನು ರಿಪ್ಲೈ ಮಾಡ್ತಾರೆ ನೋಡಿ, ಎಸ್ ಐ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಎಟ್ 10:30 AM but the train had left at 10:15 AM. ಸೊ ಟ್ರೈನ್ ಯಾವಾಗ ಇತ್ತು, 10:15 AM ಇತ್ತು, ಬಟ್ ಇವರು 10:30 AM ಹೋಗಿದ್ದಾರೆ. ಸೊ ಅದು ಮಿಸ್ ಆಗಿದೆ. ಸೊ ಚೈತ್ರನ್ ಹೇಳ್ತಾರೆ, ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಎಟ್ 10 AM ಯು ಡ್ಯಾಶ್ ಮಿಸ್ಡ್ ದ ಟ್ರೈನ್. ನೀನೇನಾದ್ರೂ 10 AM ಹೋಗಿದ್ರೆ ನೀನು ಟ್ರೈನ್ನ ಮಿಸ್ ಮಾಡ್ಕೋತಾ ಇರಲಿಲ್ಲ. ಸೊ ಇಲ್ಲಿ ಯಾವ ಇಫ್ ಕ್ಲಾಸ್ ಬರುತ್ತೆ, ವುಡ್ ನಾಟ್ ಹ್ಯಾವ್, ವುಡ್ ಹ್ಯಾವ್, ವಿಲ್ ಹ್ಯಾವ್. ಸೊ ಯಾವ್ದು ಬರುತ್ತೆ ಸ್ನೇಹಿತರೆ, ಇಲ್ಲಿ ವುಡ್ ನಾಟ್ ಹ್ಯಾವ್ ಬರುತ್ತೆ. ಓಕೆ, ಸೊ ವುಡ್ ನಾಟ್ ಹ್ಯಾವ್ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸಾರಿ, ಇಲ್ಲಿ ಸೆಕೆಂಡ್ ಕ್ವಶನ್ ವುಡ್ ನಾಟ್ ಹ್ಯಾವ್. ಓಕೆ, ಸೊ ನೀನೇನಾದ್ರೂ 10 AM ಬಂದಿದ್ರೆ ಆ ಒಂದು ಟ್ರೈನ್ ನಿಮಗೆ ಮಿಸ್ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್ ಇದೆ. ಥರ್ಡ್ ಕ್ವಶನ್, ಮಾಲಾ ಏನೋ ಕನ್ವರ್ಸೇಷನ್ ನಡೀತಾ ಇದೆ. ಕಾಲಾ, ಯು ಟೋಲ್ಡ್ ಮೀ ಆನ್ ದ
ಅನದರ್ ಡೇ ದಟ್ ಯು ವುಡ್ ಬೈ ಅ ಡೈಮಂಡ್ ನೆಕ್ಲೆಸ್, ಡಿಡ್ ಯು ಬೈ ಇಟ್ ಅಂತ ಆಗುತ್ತೆ ನೋಡಿ ಫ್ರೆಂಡ್ಸ್. ಓಕೆನಾ. ಸೊ ಮಾಲಾ ಕೇಳ್ತಿದ್ದಾರೆ ಕಾಲಾಗೆ, ಯು ಟೋಲ್ಡ್ ಮೀ ಒನ್ ಆಫ್ ದ ಡೇ ದಟ್ ಯು ವುಡ್ ಬೈ ಅ ಡೈಮಂಡ್ ನೆಕ್ಲೆಸ್, ಡಿಡ್ ಯು ಬೈ ಇಟ್. ಸೊ ನೀನು ಹೇಳಿದೆ ನನಗೆ ಡೈಮಂಡ್ ನೆಕ್ಲೆಸ್ ತಗೋತೀನಿ ಅಂತ, ಸೊ ತಗೊಂಡೆ ಅಂತ ಕೇಳ್ತಿದ್ದಾರೆ. ಸೊ ಕಾಲ ಏನ್ ಹೇಳ್ತಿದ್ದಾರೆ, ನೋ ಮಾಲಾ, ಐ ಡಿಡ್ ನಾಟ್ ಬೈ ಇಟ್. ಮೈ ಮದರ್ ಟೋಲ್ಡ್ ಮೀ ಶಿ ವುಡ್ ಗಿವ್ ಸಮ್ ಮನಿ. ಇಫ್ ಮೈ ಮದರ್ ಹ್ಯಾಡ್ ಗಿವನ್ ಮೀ ಮನಿ ಐ ಡ್ಯಾಶ್ ಬಾಟ್ ಇಟ್. ಸೊ ನನ್ನ ಹತ್ರ ದುಡ್ಡಿಲ್ಲ, ಸೊ ನಮ್ಮ ತಾಯಿ ಏನಾದರೂ ಅಮೌಂಟ್ ನನ್ಗೆ ಕೊಟ್ಟಿದ್ರೆ ನಾನು ತಗೋತಿದ್ದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇನಾಗುತ್ತೆ, ವಿಲ್ ಹ್ಯಾವ್, ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್. ಫ್ರೆಂಡ್ಸ್ ವುಡ್ ಹ್ಯಾವ್ ಆಗುತ್ತೆ, ವುಡ್ ಹ್ಯಾವ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವಶನ್ ಇದೆ. ವಿನುತಾ ಏನ್ ಹೇಳ್ತಿದ್ದಾರೆ, ವಿನುತಾ, ಹಲೋ ಸುಶೀಲಾ, ಯು ಆರ್ ಬಿಟ್ ಡೌನ್ ಟುಡೇ. ಸೊ ಸುಶೀಲಾ ರಿಪ್ಲೇಸ್ ದಟ್, ಎಸ್ ವಿನುತಾ, we have lost the cricket match by just 2 runs. So ವಿನುತಾ ಹೇಳ್ತಾರೆ, if your team had selected one more fast bowler, your team dash on the match. ಸೊ ನೋಡಿ, ನಿಮ್ಮ ಹತ್ರ ಏನಾದರೂ ಫಾಸ್ಟ್ ಬೌಲರ್ ಇದ್ದಿದ್ರೆ ನೀವೇನಾಗ್ತಿದ್ರಿ, ನಿಮ್ಮ ಟೀಮ್ ವಿನ್ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಅವರು ಅಲ್ವಾ. ಸೊ ಇದಕ್ಕೆ ಏನಾಗುತ್ತೆ ಆನ್ಸರ್ ಫೋರ್ತ್ ಕ್ವಶನ್ಗೆ, ವುಡ್ ಹ್ಯಾವ್ ಆಗುತ್ತೆ. ಇಲ್ಲೂ ಕೂಡ ಏನಾಗುತ್ತೆ ಫ್ರೆಂಡ್ಸ್, ವುಡ್ ಹ್ಯಾವ್ ಆಗುತ್ತೆ. ಓಕೆ. ಸೊ ನಾನಿಲ್ಲಿ ಗ್ರಾಮರ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ತುಂಬಾ ಟೈಮ್ ಆಗುತ್ತೆ, ದಟ್ಸ್ ವೈ. ಸೊ ನೋಡಿ, ರಿಪೋರ್ಟರ್ ಮಾತಾಡ್ತಿದ್ದಾರೆ, ಸರ್ ವಾಟ್ ಮೇಡ್ ಯು ಚೂಸ್ ಆರ್ಟ್ಸ್ ಆಸ್ ಯುವರ್ ಕರಿಯರ್. ಓಕೆ ಸರ್, ವಾಟ್ ಮೇಡ್ ಯು ಚೂಸ್ ಆರ್ಟ್ಸ್ ಆಸ್ ಯುವರ್ ಕರಿಯರ್ ಅಂತ ಕೇಳ್ತಿದ್ದಾರೆ. ಸೊ ಸತೀಶ್ ರಿಪ್ಲೈ ಮಾಡ್ತಾರೆ, ಐ ವಾಸ್ ಲೆಫ್ಟ್ ವಿತ್ ನೋ ಅದರ್ ಚಾಯ್ಸ್. If I had not lost the power of hearing, I dash become an artist. Would have, will have, would not have, would. So ಯಾವುದು ಸರಿಯಾದ ಉತ್ತರ ಆಗುತ್ತೆ ಫಿಫ್ತ್ ಕ್ವಶನ್ಗೆ, ವುಡ್ ನಾಟ್ ಹ್ಯಾವ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ವೈ ಡಿಡ್ ಯು, ನರೇಟರ್ ಹೇಳ್ತಿದ್ದಾರೆ, why did you not agree to take extra money. ಸೊ ಇಲ್ಲಿ ಎನ್ಸುಲೆಮೋ ಅನ್ನೋರಿದ್ದಾರೆ, ಇವ್ರೇನು ಹೇಳ್ತಾರೆ, ಇಫ್ ದ ಲ್ಯಾಂಡ್ ಬಿಲಾಂಗ್ ಟು ಮೀ ಐ ಡ್ಯಾಶ್ ಅಗ್ರಿ ಟು ಟೇಕ್ ಎಕ್ಸ್ಟ್ರಾ ಮನಿ. ಓಕೆ. ಸೊ ನೋಡಿಲಿ, ವುಡ್ ನಾಟ್ ಹ್ಯಾವ್ ಆಗುತ್ತಾ, ವುಡ್ ಹ್ಯಾವ್ ಆಗುತ್ತಾ, ಶುಡ್ ನಾಟ್ ಹ್ಯಾವ್ ಆಗುತ್ತಾ, ವಿಲ್ ಹ್ಯಾವ್ ಆಗುತ್ತಾ. ಸ್ನೇಹಿತರೆ, ಇಫ್ ಕೇಸ್ ಮೇಲೆ ನಿಮಗೆ ಒಂದು ಕಂಪ್ಲೀಟ್ ಆದಂತಹ ಒಂದು ಥಿಯರಿ ಕ್ಲಾಸ್ ಮಾಡ್ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ಏನಾದರೂ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಾನು ಒಂದು ಲೆಸನ್ ಮುಗಿಸ್ಲಿಕ್ಕೆ 40 minutes ಪ್ಲಸ್ ತಗೋತಾ ಇದೆ. ಸೊ ನಾನು ಪ್ರತಿ ಸಲ ನಿಮಗೆ ಒಂದೊಂದು ಕ್ವಶನ್ಗೆ, ಈಗ ಮೇಲೆ ಏನಿತ್ತು ಕ್ವಶನ್ ಟ್ಯಾಗ್ ಇತ್ತು, ಸೊ ಕ್ವಶನ್ ಟ್ಯಾಗ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಆ್ಯಂಡ್ ದೆನ್ ಇವಾಗ ಏನು ಬಂದಿದೆ ಇದೆಲ್ಲ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇಫ್ ಕ್ಲಾಸಸ್. ಮತ್ತೆ ಇಫ್ ಕ್ಲಾಸಸ್ ಮಾಡ್ತಾ ಒಂದೊಂದು ಎಕ್ಸಾಂಪಲ್ಗೂ ಒಂದೊಂದು ನಾನು ಗ್ರಾಮರ್ ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ. ಎಸ್. ಸೊ ನೋಡಿ, ಫಿಫ್ತ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದೆಯಲ್ವಾ. ಸೊ ಕಂಪ್ಲೀಟ್ ಆಗಿ ಸಿಕ್ಸ್ ಕ್ವಶನಿಗೆ ಬನ್ನಿ. ಯಾವುದಾಗುತ್ತೆ, ವುಡ್ ನಾಟ್ ಹ್ಯಾವ್ ಆಗುತ್ತಾ, ವುಡ್ ಹ್ಯಾವ್ ಆಗುತ್ತಾ, ಶುಡ್ ನಾಟ್ ಹ್ಯಾವ್ ಆಗುತ್ತಾ, ವಿಲ್ ಹ್ಯಾವ್ ಆಗುತ್ತಾ. ಯಾವುದಾಗುತ್ತೆ ಫ್ರೆಂಡ್ಸ್, ವುಡ್ ಹ್ಯಾವ್ ಆಗುತ್ತೆ, ವುಡ್ ಹ್ಯಾವ್ ಆಗುತ್ತೆ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇದು ಈಸಿ ಇನ್ಫಿನಿಟಿವ್ ಅಲ್ವಾ. ಸೊ ದ ಓಲ್ಡ್ ಮ್ಯಾನ್ ಹೇಳ್ತಿದ್ದಾರೆ, ಫ್ರೆಂಡ್ ಐ ಡೋಂಟ್ ಲೈಕ್ ಟು ಹ್ಯಾವ್ ಸ್ಪೀಕ್ ಟು ಮೀ ಇನ್ ದ ಮ್ಯಾನರ್, ವೆರಿ ಸಾರಿ ಅಂತ ಹೇಳ್ತಿದ್ದಾರೆ. ಸೊ ಸ್ಟೋರಿ ಟೆಲ್ಲರ್ ಹೇಳ್ತಾರೆ, ಅಪಾಲಜಿ ಅಂದರೆ ಸಿನ್ಸಿಯರ್ ಆಗಿ. ಸೊ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಐ ನೆವರ್ ಮೀನ್ ಟು ಹರ್ಟ್ ಯು, ಇಫ್ ಐ ಡಿಡ್ ಆಮ್ ಟ್ರೈಬ್ಲಿ ಸಾರಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಟು ಹರ್ಟ್ ಥಿಂಕ್ ವುಡ್ ಅಥವಾ ಡೂನಾ. ಫ್ರೆಂಡ್ಸ್, ಟು ಹರ್ಟ್ ಅನ್ನೋದು ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ. ಯಾರೋ 6 to 12 ಬುಕ್ಕಿಂದ ನನ್ನ ಜೊತೆಗೆ ಈ ಒಂದು ಡಿಸ್ಕಷನಲ್ಲಿ ಇದ್ದೀರಲ್ವಾ. ಸೊ ನಿಮ್ಮೆಲ್ಲರಿಗೂ ಕೂಡ ಇನ್ಫಿನಿಟಿವ್ ಕ್ಲಿಯರ್ ಆಗಿರುತ್ತೆ. ಯಾವಾಗಲೂ ಕೂಡ ಟು ಜೊತೆಗೇನೆ ಬರುತ್ತೆ ವರ್ಡ್. ಓಕೆನಾ. ಸೊ ಅದು ನಾವು ಇನ್ಫಿನಿಟಿವ್ ಅಂತ ಕರಿತೀವಿ.
ನೋಡಿ ಅಶೋಕ, ಡಿಡ್ ಯು ಮಿಸ್ ಅ ಬಸ್? ಅಕ್ಷಯ, ಎಸ್ ಐ ವೆಂಟ್ ಟು ಮೀಟ್ ಮೈ ಫ್ರೆಂಡ್. ಸೊ ನಾನು ನನ್ನ ಫ್ರೆಂಡ್ ಮೀಟ್ ಆಗೋಕೆ ಹೋಗಿದ್ದೆ, ದಟ್ಸ್ ವೈ ಏನಾಯ್ತು, ಬಸ್ ಮಿಸ್ ಆಯ್ತು ಅಂತ. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವುದು ಇಫ್ ಕಾಸ್ ಇದೆ ಅಂತ, ಸಾರಿ ಇನ್ಫಿನಿಟಿವ್ ಇದೆ ಅಂತ. ಸೊ ಆಪ್ಷನ್ ಎ ಟು ಮೀಟ್, ಆಪ್ಷನ್ ಬಿ ವೆಂಟ್, ಆಪ್ಷನ್ ಸಿ ಮಿಸ್ ಆರ್ ಆಪ್ಷನ್ ಡಿ ಡಿಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ಟೂ ಇದೆಯಲ್ವಾ, ಹಾಗಾಗಿ ಟು ಮೀಟ್ ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿ ಇಲ್ಲಿ ಭವಾನಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ. ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ಐ ನೀಡ್ ಸಮ್ ಮೋರ್ ಸ್ಟಡಿ ಫಾರ್ ದ ಎಕ್ಸಾಮ್. ಸೊ ಅದಕ್ಕೆ ನೈನ್ ಹೇಳ್ತಿದ್ದಾಳೆ, ದಟ್ಸ್ ಗುಡ್. ಐ ಟು ವಿಲ್ ಜಾಯಿನ್ ಯು, ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಈ ಒಂದು ಕ್ವಶನ್ ಅಲ್ಲಿ ಎಲ್ಲಿ ಇನ್ಫಿನಿಟಿವ್ ಇದೆ ಅಂತ, ಗೋಯಿಂಗ್ ಟು ರೆಫರ್ ಆರ್ ಐ ಟು ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಟು ರೆಫರ್ ಅಂತ ಬಂದಿದೆಯಲ್ಲ, ಸೊ ಇದು ಇನ್ಫಿನಿಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಟೂ ಮೆನಿ ಪೀಪಲ್ ಹ್ಯಾಡ್ ಗ್ಯಾದರ್ಡ್ ಎಟ್ ದ ಎಂಟ್ರೆನ್ಸ್ ಟು ರಿಸೀವ್ ದ ಚೀಫ್ ಮಿನಿಸ್ಟರ್. ಓಕೆ, ಸೊ ಟೂ ಮೆನಿ ಹ್ಯಾಡ್ ಗ್ಯಾದರ್ಡ್ ಆಟ್ ಆರ್ ಟು ರಿಸೀವ್ ಆಗುತ್ತೆ. ನೋಡಿ ನಾವು ಇಷ್ಟು ಡಿಸ್ಕಷನ್ ಮಾಡಿದಾಗ ಎಲ್ಲಿ ಟೂ ಬಂದು ಅದರ ಮುಂದೆ ಏನಾದರೂ ವರ್ಡ್ ಬಂದಿದ್ರೆ ಮುಗೀತು ನೋಡಿ ಫ್ರೆಂಡ್ಸ್, ಅದೇ ಇನ್ಫಿನಿಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ನೋಡಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಂದಿದೆ ಫ್ರೆಂಡ್ಸ್. ಇದು ಪೇಪರ್ 2 ಯಾರು ಇಂಗ್ಲಿಷ್ ಇದ್ದೀರಲ್ಲ ನಿಮ್ಗಂತೂ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ನೋಡಿ ಮಂಜು ಹೇಳ್ತಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅಂಡರ್ಲೈನ್ ಮಾಡಿದ ವರ್ಡ್ಗೆ ಹೋಗೋಣ ಫ್ರೆಂಡ್ಸ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿಲ್ ಯು ಲೆಡ್ ಮೀ ಯುವರ್ ಪೆನ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ, ಆರ್ಡರ್, ಸಜೆಷಿಂಗ್, ರಿಕ್ವೆಸ್ಟ್ ಆರ್ ಅಡ್ವೈಸ್. ಯಾವ್ದಾಗುತ್ತೆ ಫ್ರೆಂಡ್ಸ್? ರಿಕ್ವೆಸ್ಟ್ ಆಗುತ್ತೆ ಅಲ್ವಾ, ರಿಕ್ವೆಸ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಅಲ್ಸವನೋ ಅನ್ನೋರು ಇಲ್ಲಿ ಮಾತಾಡ್ತಿದ್ದಾರೆ. ಸೊ ಇದೆಲ್ಲ ಏನು ಬೇಡ ನಮಗೆ, ಡಾನ್ ಅಲ್ಸನ್ ಅಂತ. ಸೊ ಬೇಕಾಗಿಲ್ಲ. ಡೂ ಯು ಅಗ್ರಿ ವಿತ್ ದ ಪ್ರೈಸ್, ಅಂತ ಕೇಳ್ತಿದ್ದಾರೆ. ಸೊ ಇದು ಯಾವ ಫಂಕ್ಷನ್ ಆಗುತ್ತೆ, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂದ್ರೆ, ಸೊ ಇದೇನಾಗುತ್ತೆ, ಆಸ್ಕಿಂಗ್ ಅ ಒಪಿನಿಯನ್. ಓಕೆನಾ, ಆಸ್ಕಿಂಗ್ ಅ ಒಪಿನಿಯನ್ ಆಗುತ್ತೆ. ಆರ್ಡರ್ ಅಲ್ಲ, ಸಜೆಷನ್ ಕೂಡ ಅಲ್ಲ, ಅಡ್ವೈಸ್ ಕೂಡ ಅಲ್ಲ. ಸೊ ಆಸ್ಕಿಂಗ್ ಎ ಒಪಿನಿಯನ್, ನಿನ್ಗೆ ಈ ಒಂದು ಪ್ರೈಸ್ ನಿನ್ಗೆ ಏನಿದೆ ಅಗ್ರಿ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಆಸ್ಕಿಂಗ್ ಅ ಒಪಿನಿಯನ್ ಆಗುತ್ತೆ ಫ್ರೆಂಡ್ಸ್. ಅಂಡ್ ದೆನ್ ಥರ್ಡ್ ಕ್ವಶನ್ ನೋಡಿ. ಸೊ ಇಲ್ಲಿ ವಾಟ್ ಡು ಯು ಥಿಂಕ್ ಐ ಮಸ್ಟ್ ಡೂ ನೌ, ಅನ್ನೋದೇನಾಗುತ್ತೆ, ಸೀಕಿಂಗ್ ಅ ಒಪಿನಿಯನ್, ಗಿವಿಂಗ್ ಅ ಇನ್ಫಾರ್ಮೇಶನ್, ಕನ್ವೇಯಿಂಗ್ ಅ ವಿಶಸ್ ಆರ್ ಗಿವಿಂಗ್ ಅ ಇಂಟ್ರೊಡಕ್ಷನ್ ಅಂತ ಆಗುತ್ತೆ. ಸೊ ಯಾವ್ದಾಗುತ್ತೆ ಇಲ್ಲಿ ಕ್ವಶನ್? ಯಾವುದು? ಸೆಕೆಂಡ್ ಕ್ವಶನ್ ಅಲ್ವಾ, ನಾವು ಸೆಕೆಂಡ್ ಕ್ವಶನ್ ಮುಗೀತಲ್ವಾ. ಸೊ ಎಲ್ಲಿದ್ವಿ, ಸ್ವಲ್ಪ ನಮಗೂ ಕೂಡ ಅವಾಗ ಎಲ್ಲಿದ್ವಿ ಅಂತ ಮರ್ತೋಗುತ್ತೆ. ಓಕೆನಾ, ಎಸ್, ಹಾ ಇಲ್ಲಿದ್ದೀವಿ ನೋಡಿ, ಥರ್ಡ್ ಕ್ವಶನ್ ಅಲ್ಲಿ ಅಲ್ವಾ. ಈ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದೀವಿ. ಥರ್ಡ್ ಕ್ವಶನ್ ನ ಡಿಸ್ಕಸ್ ಮಾಡ್ತಾ ಇದೀವಿ ಅಲ್ವಾ. ಸೊ ಏನಾಗುತ್ತೆ ಫ್ರೆಂಡ್ಸ್, ಸಜೆಷನ್ ಆಗುತ್ತೆ. ಇವರು ಸಜೆಷನ್ ನ ಕೇಳ್ತಿದ್ದಾರೆ ಅಲ್ವಾ. ಸೊ ಆಪ್ಷನ್ ಅಲ್ಲಿ ಸಜೆಷನ್ ಇಲ್ವಲ್ಲ, ವಾಟ್ ಈಸ್ ದಿಸ್? ಒಂದು ನಿಮಿಷ ಇರಿ. ವಾಟ್ ಡು ಯು ಥಿಂಕ್ ಐ ಮಸ್ಟ್ ಡೂ ನೌ, ನೀನೇನು ಯೋಚನೆ ಮಾಡ್ತೀಯ ಅದನ್ನೇ ನಾನು ಮಾಡ್ತೀನಿ ಅನ್ನೋದು. ಆಸ್ಕಿಂಗ್ ಅ ಒಪಿನಿಯನ್, ಗಿವಿಂಗ್ ಅ ಇನ್ಫಾರ್ಮೇಶನ್, ಕನ್ವೇಯಿಂಗ್ ಅ ವಿಶಸ್, ಗಿವಿಂಗ್ ಅ ಇಂಟ್ರೊಡಕ್ಷನ್. ಸೊ ಯಾವ್ದಾಗುತ್ತೆ ಥರ್ಡ್ ಕ್ವಶನ್ಗೆ? ಸಜೆಷನ್ ಅಂತ ಆನ್ಸರ್ ಕೀ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಇದಿಲ್ವಲ್ವಾ. ನೋಡೋಣ ಫ್ರೆಂಡ್ಸ್ ಇದು. ಓಕೆ, ಸೊ ನಾನು ನಿಮ್ಗೆ ಏನೋ ಹೇಳೋದು ಬೇಕಾಗಿಲ್ಲ ನನಗೆ.
ಓಕೆ, ನನಗೆ ಯಾವ ಸರಿ ಅನ್ಸುತ್ತದ ಬೇಕಾಗಿಲ್ಲ, ನಮ್ಗೆ ಆನ್ಸರ್ ಕೀ ಇಂಪಾರ್ಟೆಂಟ್ ಅಲ್ವಾ. ಸೊ ಆನ್ಸರ್ ಕೀ ಪ್ರಕಾರನೇ ಹೇಳಬೇಕಾಗತ್ತೆ, ಸುಮ್ಮನೆ ಏನೋ ಹೇಳೋಕ್ಕಾಗಲ್ಲ ಅಲ್ವಾ. ಸಜೆಷನ್ ಅಂತವ್ರು ಆನ್ಸರ್ ಕೀ ಎಲ್ಲಿ ಕೊಟ್ಟಿದ್ದಾರೆ, ಬಟ್ ಸಜೆಷನ್ ಅನ್ನೋ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿದೆ ನೋಡಿ ಸಜೆಷನ್, ಇಲ್ಲ ಅಲ್ವಾ ಫ್ರೆಂಡ್ಸ್. ಎಸ್, ಇದನ್ನ ಹೋಲ್ಡ್ ಮಾಡಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಫೋರ್ತ್ ಕ್ವಶನ್ ಬನ್ನಿ. ಮೇ ಐ ಯೂಸ್ ಯುವರ್ ಪೆನ್, ಇದು ರಿಕ್ವೆಸ್ಟ್ ಇದೆ. ಓಕೆನಾ, ರಿಕ್ವೆಸ್ಟ್ ಇದೆ. ಬಟ್ ನೋಡಿ ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಸೀಕಿಂಗ್ ಅ ಪರ್ಮಿಷನ್, ಆಫರಿಂಗ್ ಅ ಹೆಲ್ಪ್, ಸೀಕಿಂಗ್ ಅ ಇನ್ಫಾರ್ಮೇಶನ್, ಸೀಕಿಂಗ್ ಅ ಹೆಲ್ಪ್ ಅಂತ ಕೊಟ್ಟಿದ್ದಾರೆ. ಮೇ ಐ ಯೂಸ್ ಯುವರ್ ಪೆನ್ ಅನ್ನೋದು ಏನಾಗುತ್ತೆ, ಪರ್ಮಿಷನ್ ಆಗುತ್ತೆ. ಸೊ ನೋಡಿ, ಪರ್ಮಿಷನ್, ಅವರು ಅವ್ರ ಪೆನ್ ಯೂಸ್ ಮಾಡಲಿಕ್ಕೆ ಪರ್ಮಿಷನ್ ಕೇಳ್ತಿದ್ದಾರೆ. ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಆಗ್ಬೋದಾಗಿತ್ತು, ಬಟ್ ಈ ಆಪ್ಷನ್ ಅಲ್ಲಿ ಇಲ್ಲ ಅಲ್ವಾ. ಸೊ ಲಾಸ್ಟ್ ನೋಡಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಇದೆ. ದಿಸ್ ಇಸ್ ವೆರಿ ಈಸಿ ಅಲ್ವಾ, ಎಕ್ಸ್ಪ್ರೆಸಿಂಗ್ ಅ ಗ್ರಾಟಿಟ್ಯೂಡ್ ಇದೆ ಫ್ರೆಂಡ್ಸ್, ಇದು ದಿಸ್ ಒನ್ ಈಸಿ. ಓಕೆ, ಸೊ ಇದು ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದರಲ್ಲಿ. ಓಕೆ, ಆನ್ಸರ್ ಕೀಯಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಡು ಯು ಅಗ್ರಿ ವಿತ್ ಮೀ, ಇದು ನೋಡಿ ಈ ಕ್ವಶನ್ಗೆ ಸಜೆಷನ್ ಅಂತ ಕೊಟ್ಟಿದ್ದಾರೆ, ಬಟ್ ಸಜೆಷನ್ ಅನ್ನೋ ಆಪ್ಷನ್ ಇಲ್ಲಿ ಇಲ್ಲ, ಹೌದಲ್ವಾ. ಎಸ್, ಸೊ ನೆಕ್ಸ್ಟ್ ಹೋಗೋಣ. Fill in the blank with the appropriate tense form the verb given in the brackets ಅಂತ ಇದೆ. ಸೊ ಆಪ್ಷನ್ 1 ಇದು ಬೇಡ ಫ್ರೆಂಡ್ಸ್. ಓಕೆನಾ, MCQಸೇ ಇಲ್ಲ, ಸುಮ್ಮನೆ ತಗೊಂಡು ಏನು ಮಾಡೋಣ. ಇದು ಪೇಪರ್ 2 ಬರುತ್ತೆ ನೋಡಿ, ಪೇಪರ್ 2 ಬರುತ್ತೆ. ಓಕೆ, ಇದು ಬರುತ್ತೆ ನೋಡಿ ಫ್ರೆಂಡ್ಸ್. ಓಕೆ, ಒಂದು ನಿಮಿಷ ಇರಿ, ಈ ಕ್ವಶನ್ ಬರುತ್ತೆ. ಓಕೆ, ಯಾಕಂದ್ರೆ ಇಲ್ಲಿ ಪ್ರಿಪೊಸಿಷನ್ಸ್ನ ಕೇಳಿದ್ದಾರೆ, ದ ಲಿಟಲ್ ಕ್ರಿಕ್ ರ್ಯಾನ್ ಡ್ಯಾಶ್ ಹಿಸ್ ಹ್ಯಾಂಡ್. ಸೊ ಏನಾಗುತ್ತೆ ಇಲ್ಲಿ, ಥ್ರೋ ಅಂತ ಆಗುತ್ತೆ. ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಡ್ಯಾಶ್ ದ ಆಫೀಸ್. ಇಂಟು ಆಫೀಸ್ ಅಂತ ಆಗುತ್ತೆ, into the office ಅಂತ ಆಗುತ್ತೆ ಫ್ರೆಂಡ್ಸ್. ಅಂಡ್ ದೆನ್ KRS ಡ್ಯಾಮ್ ಈಸ್ ಬಿಲ್ಟ್ ಡ್ಯಾಶ್ ದ ರಿವರ್ ಕಾವೇರಿ. ಎಲ್ಲಿ, ಅಕ್ರಾಸ್ ಅಂತ ಆಗುತ್ತೆ, ಅಕ್ರಾಸ್ ದ ಕಾವೇರಿ ರಿವರ್. ನೋಡಿ ಲಾಸ್ಟ್ ಒನ್, ಶಿ ಸ್ಟಡಿಡ್ ಡ್ಯಾಶ್ ಟ್ರೀ ಅವರ್ಸ್ ಕಂಟಿನ್ಯೂಸ್ಲಿ ಡ್ಯಾಶ್ 3 hours ಅಂತ ಕೊಟ್ಟಿದ್ದಾನೆ. ಏನ್ ಬರುತ್ತೆ ಇಲ್ಲಿ, ಫಿಫ್ತ್ ಕ್ವಶನ್, ತ್ರೀ ಅವರ್ಸ್ ಕಂಟಿನ್ಯೂಸ್ಲಿ. ಫಾರ್ ಅಂತ ಬರುತ್ತೆ. ಓಕೆ, ಫಾರ್ 3 hours ಅಂತ ಆಗುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾಕೆ ಗೊತ್ತಿಲ್ಲ, ಲಾಸ್ಟ್ 10th ಬಿಡ್ಸಕ್ಕೆ ಯಪ್ಪ ತುಂಬಾ ಬೋರ್ ಆಗ್ತಾ ಇದೆ. ಎಸ್, ಸೊ ನೋಡಿ, ಬಟ್ ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ಇಡೀ ಪೇಪರ್ 2 GPT ಬರಿತಾ ಇದ್ರೆ, ಪೇಪರ್ 2 GPT ಅಂತಾರ, GPT ಎಕ್ಸಾಮ್ನ ಬರಿತಾ ಇದ್ರೆ ಮೇನ್ಲಿ ಕ್ವಶನ್ ಆಗಿರೋದೇ 9th ಮತ್ತೆ 10th ಇಂದ. ಸೊ PSTR ಬರೆಯೋರಿಗೆ ಬೇಕಿದ್ರೆ 6, 7 ಆಗ್ಬೋದು, ಬಟ್ 8th, 9th, 10th ಮೋಸ್ಟ್ ಇಂಪಾರ್ಟೆಂಟ್. ಓಕೆ, fill in the blanks with a suitable linker. I argued with him dash it was useless. Okay, but it was useless ಆಗುತ್ತೆ. Okay, linkers but it was useless ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾರಿಗಾದ್ರೂ ಇದರ ಒಂದು PDF ಬೇಕಾಗಿದ್ರೆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ ನೋಡಿ, I sold them my property dash I knew they were good people ಅಂತ ಇದೆ. ಓಕೆನಾ, ಸೊ ಏನಾಗುತ್ತೆ, ಬಿಕಾಸ್ ನೋಡಿ, ನಾನು ಅವ್ರಿಗೆ ನನ್ನ ಪ್ರಾಪರ್ಟಿನ ಏನ್ ಮಾಡಿದ್ದೀನಿ, ಮಾರಿದ್ದೀನಿ. ಯಾಕಂದ್ರೆ ಬಿಕಾಸ್ ಐ ನ್ಯೂ ದೇ ವರ್ ಗುಡ್ ಪೀಪಲ್, ಅವ್ರು ನನ್ಗೆ ಗೊತ್ತು ಅವ್ರು ಒಳ್ಳೆ
ಜನರು ಅಂತ. ಓಕೆ, ಸೊ ಫಿಲ್ ಇನ್ ದ ಪ್ಲಾನ್ಸ್ ವಿತ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಇಟ್ ಟುಕ್ ಎ ಡ್ಯಾಶ್ ಟು ಅರೇಂಜ್ ಅನ್ನದರ್ ಮೀಟಿಂಗ್. ಅನ್ನದರ್ ವೀಕ್ ಆಗುತ್ತೆ ನೋಡಿ ಅಲ್ವಾ. ಸೊ ಮೀಟಿಂಗ್ನ ಅರೇಂಜ್ ಮಾಡ್ತಿದ್ದಾರೆ. ಸೊ ಐ ಟುಕ್ ಅ 8 ಕ್ವಶನ್ ಯಾವ್ದಾಗುತ್ತೆ ಫ್ರೆಂಡ್ಸ್? WEEK ವೀಕ್ ಆಗುತ್ತೆ. ದ ಡ್ಯಾಶ್ ಸ್ಟಾಪ್ಡ್ ಹಿಸ್ ವರ್ಕ್ ಅಂಡ್ ವೆಂಟ್ ಹೋಮ್ ಯಾವ್ದಾಗುತ್ತೆ? ಫಾರ್ಮರ್ ಆಗುತ್ತೆ. ಓಕೆ, ಸೊ ಫಾರ್ಮರ್ FA ಆಗುತ್ತೆ ಫ್ರೆಂಡ್ಸ್. ಯಾ, ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರತಿಯೊಂದರಲ್ಲೂ ಕೂಡ ಕೊಲಾಕೆಟಿವ್ ವರ್ಡ್ಸ್ ಬಂದಿದೆ. ವೆರಿ ಇಂಪಾರ್ಟೆಂಟ್ ಕೊಲಾಕೆಟಿವ್ ವರ್ಡ್ಸ್. ಪ್ರತಿ ಒಂದು PDF ಅಲ್ಲೂ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅಲ್ವಾ. ಸೊ ನೋಡಿ, ಇನ್ ಅಮರೇಬಲ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ? ಇದೊಂಥರ ಸ್ಪೆಷಲ್ ಆಗಿದೆ ನೋಡಿ. ಸ್ಟಾರ್ ಮಾಡಿ ಇಟ್ಕೊಳ್ಳಿ, ನೆನ್ಪು ಕೂಡ ಇಟ್ಕೊಳ್ಳಿ. ಬರಬಹುದು ಪ್ರಶ್ನೆ. ಓಕೆ, ಸೊ ಕಿನ್, ಟ್ರೆಸ್, ಬರ್ಡ್ಸ್, ಹ್ಯಾಂಡ್. ಸೊ ಯಾವ್ದಾಗುತ್ತೆ ಫ್ರೆಂಡ್ಸ್? 9th ಕ್ವಶನ್ಗೆ ಕಿನ್ ಆಗುತ್ತೆ ನೋಡಿ. ಓಕೆ, KIN ಕಿನ್ ಅಂತ ಆಗುತ್ತೆ. ಸೊ ಇದು ಈಸಿ. ಶೇಕ್ ಲೆಗ್ಸಾ, ಶೇಕ್ ಇಯರ್ಸಾ, ಶೇಕ್ ಬ್ರಾಂಚಸ್ಸಾ, ಶೇಕ್ ಹ್ಯಾಂಡ್. ವೆರಿ ಈಸಿ ಇಟ್ ಈಸ್. ಏನಾಗುತ್ತೆ? ಶೇಕ್ ಹ್ಯಾಂಡ್ಸ್ ಆಗುತ್ತೆ. ವೆರಿ ಈಸಿ ಕ್ವಶನ್. ಓಕೆ, ಬಟ್ ದಿಸ್ ಒನ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಇದು ಬರ್ಬೋದು ಅನ್ನೋದು ನನಗೆ 90% ಅಷ್ಟಿದೆ. ಅಷ್ಟು ಈಸಿಯಾಗಿದ್ದು ಕೊಡೋದಿಲ್ಲ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಇದು 10th ಕ್ವಶನ್ ಅಲ್ವಾ, ಅದಕ್ಕೆ. ದ ಗಿವನ್ ಒನ್ ವರ್ಡ್ ಸೊಲ್ಯೂಷನ್ ಬೇಕಾಗಿಲ್ಲ. ಓಕೆ, ಪುಟ್ ಇನ್ ದ ವರ್ಡ್ ಇಸ್ ದ ಇಲ್ಲಿ ಸಿಲೆಬಲ್ಸ್ ಬೇಕಾಗಿಲ್ಲ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಓಕೆ, ಇಂಟ್ರೆಸ್ಟ್ ಇದೆಲ್ಲ ಬೇಡ ಫ್ರೆಂಡ್ಸ್. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ನೋಡಿ. ಇದು ಪ್ಯಾರಾಗ್ರಾಫ್ ಎಡಿಟ್ ಮಾಡಬೇಕು. ಸೊ ಪ್ಯಾರಾಗ್ರಾಫ್ ಎಡಿಟ್ ಅಂದರೆ ಹೆಂಗೆ? ಸೊ ಪಂಚುವೇಷನ್ಸ್ನ ಚೆಕ್ ಮಾಡಬೇಕು, ಸ್ಪೆಲ್ಲಿಂಗ್ಸ್ನ ಚೆಕ್ ಮಾಡಬೇಕು, ವರ್ಬ್ಸ್ನ ಚೆಕ್ ಮಾಡಬೇಕು. ಆ ರೀತಿ ಇರುತ್ತೆ ಇದು. ಓಕೆ, ಸೊ ನೋಡಿ. ಸೊ ಇದು ಕೂಡ ಕನ್ವರ್ಜೇಷನ್ ಕೂಡ. ಅದಾದಮೇಲೆ ಎಲ್ಲಿ ಸ್ಟಾಪ್ ಮಾಡಿದ್ವಿ ನಾವು? ಇಲ್ಲಿ ಸ್ಟಾಪ್ ಮಾಡಿದ್ವಲ್ವಾ, ಇಲ್ಲಿ 10th ಕ್ವಶನ್ ನೋಡಿ. ಇಲ್ಲಿ ತನಕ ತೊಗೊಂಡು ಬಂದಿದ್ದೀನಿ ನಾನು. ಸೊ ಮಿಸ್ ಮಾಡಿದ್ರು ಕೂಡ ಮಾಡಬೇಡಿ ಮೇಡಮ್ ಅಂತ ಹೇಳ್ತೀರಾ. ಫುಲ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಲೆಟ್ ಅಸ್ ಸಿ, ಅದು ಕೂಡ ನೋಡೋಣ. ಓಕೆನಾ? ಗಿವ್ ಒನ್ ವರ್ಡ್ ಫಾರ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಆ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಸೊ ಇದಕ್ಕೆ ಒಂದು ಒನ್ ವರ್ಡ್ ಕೊಡಬೇಕು. ಏನು ಕೊಡ್ತೀರಾ ಇದಕ್ಕೆ? 10th ಕ್ವಶನ್ಗೆ ಇನ್ ನಂಬರೇಬಲ್ ಕಿನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಆವಾಗಲೇ ಬಂದಿತ್ತಲ್ವಾ, ಇದೇ ಅದು. ಇಲ್ಲಿದೆ ನೋಡಿ ಸ್ಪೆಲ್ಲಿಂಗ್. ಇನ್ ನಂಬರೇಬಲ್ ಅಲ್ವಾ, ಇಲ್ಲಿದೆ ನೋಡಿ. ಇದೇ ಆನ್ಸರ್ ಅದಕ್ಕೆ. ಏನು? ಅ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಗೊತ್ತಾಯ್ತಾ ಇನ್ ನಂಬರೇಬಲ್ ಅಂದ್ರೆ ಏನಂತ? ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಅ ವೆರಿ ಲಾರ್ಜ್ ಫಾರ್ಮ್ ಏನಾಗುತ್ತೆ? 10th ಕ್ವಶನ್ನು. ಒಂದು ನಿಮಿಷ ಇರಿ. ಸೊ ಇವೆರಡು ಲೆಸನ್ಗೆ ಸಂಬಂಧಪಟ್ಟಿದೆ. ಓಕೆನಾ? ಅ ವೆರಿ ಲಾರ್ಜ್ ಫಾರ್ಮ್, ಸಾರಿ, ಇವೆರಡು ಕೂಡ ಲೆಸನ್ ಸಂಬಂಧಪಟ್ಟಿದೆ. ನೀವು ಲೆಸನ್ ಓದಿದ್ರೆ ಇದು ಅರ್ಥ ಆಗುತ್ತೆ. ಸಾರಿ, ಈ ಕ್ವಶನ್ನ ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಅ ವೆರಿ ಲಾರ್ಜ್ ಫಾರ್ಮ್ ಒನ್ ವರ್ಡ್ಸ್. ಇಲ್ಲಿ ರಾಂಚ್ ಅಂತ ಕೊಟ್ಟಿದ್ದಾರೆ. ಏನಂತ ಅರ್ಥ ಮಾಡ್ಕೋತೀರಾ ನೀವು? ಸೊ ಲೆಸನ್ ಓದಿದ್ರೆ ಅರ್ಥ ಆಗುತ್ತಲ್ವಾ ಇದು. ಸೊ ಹಾಗಾಗಿ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ, ಅವಶ್ಯಕತೆ ಇಲ್ಲ. ಇದನ್ನ ಬಿಟ್ಬಿಡಿ. ಸೊ ಸಿಲೆಬಲ್ಸ್ ಎಲ್ಲ ಏನು ಬೇಡ. ಸಿಲೆಬಲ್ಸ್ ಯಾರಿಗೆ ಕೊಡ್ತಾರೆ ಗೊತ್ತಾ? ಇಂಗ್ಲೀಷ್ ಪೇಪರ್ 2 ಟೀಚರ್ ಇರ್ತೀರಿ ನೋಡ್ರಿ, ಅವ್ರಿಗೆ ಬರುತ್ತೆ. ಸೊ ನಮ್ಗೆ ಏನು MCQ ಇರೋದು ಮಾತ್ರ ಬೇಕು ರೀ. ಇದು ನೋಡಿ 2, 3, 4 ಲೈನ್ಸ್ ಇದೆ. ಇವೆಲ್ಲವೂ ಕೂಡ ಆಯಿತು. ಈಗ ಲೆಸನ್ ಸಂಬಂಧಪಟ್ಟಿರೋದು. ಎಸ್, ಇದು ಪ್ಯಾರಾಗ್ರಾಫ್ ಇದೆ. ಎಸ್, ಇದು ಕೂಡ ಪ್ಯಾರಾಗ್ರಾಫ್ ಇದೆ. ಸೊ ಇದು ಪಿಕ್ಚರ್ನ ನೋಡಿ ನೀವು ಬರಿಬೇಕಾಗತ್ತೆ.
ಓಕೆ, ಇದು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆನ್ಸರ್ ದ ಕ್ವಶನ್ ಅಂತ ಇದೆ. ಇದು ಕೂಡ ನಿಮಗೆ ಬರೋದಿಲ್ಲ, ಸುಮ್ಮನೆ ಲೆಂತಿ ವಿಡಿಯೋ ಮಾಡೋದು ನಂಗೆ ಇಷ್ಟ ಇಲ್ಲ. ಎಸ್, ನಾವ್ ಇಟ್ ಈಸ್ ಓವರ್. ಪೇಪರ್ 2 ಬರುತ್ತೆ ಫ್ರೆಂಡ್ಸ್, ಪೇಪರ್ 2 ಇಂಗ್ಲಿಷ್. ಎಲ್ಲರಿಗೂ ಇದು ಯೂಸ್ ಆಗಲ್ಲ, ಎಲ್ಲರಿಗೂ ಯೂಸ್ ಆಗೋದು ಮಾಡ್ತಾ ಇದ್ದೀನಿ ನಾನು. HSTRಗೆ, GPSTRಗೆ, ಅದ್ರ ಜೊತೆಗೆ TET CTET ಯಾವುದೇ ಇರಲಿ. ಸೊ ಕಾಮನ್ ಗ್ರಾಮರ್ ತಗೋತಾ ಇದ್ದೀನಿ. ಓಕೆ, ಮತ್ತೆ ಅದಕ್ಕೆ ಮಾಡ್ತೀನಿ, ಯಾರು ವರಿ ಮಾಡ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾರೆಲ್ಲ ಫ್ರೆಂಡ್ಸು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.